ಗುಡ್. ಲೈಫಲ್ಲಿ ಒಳ್ಳೆ ನಿರ್ಧಾರ ಬೇಗ ತಗೊಂಡಷ್ಟು ಗುರಿ ಬೇಗ ಮುಟ್ಬೋದು. ಇನ್ನು ಮುಂದೆ ಎಲ್ಲ ಒಳ್ಳೇದಾಗುತ್ತೆ. ಸಂಜು, ರಿಯಾ ತುಂಬ ನೊಂದ್ಕೊಂಡಿದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗು. ರಿಯಾ, ಡೋಂಟ್ ವರಿ ರಿಯಾ, ಧೈರ್ಯವಾಗಿ ಹೋಗಿ. ಕರ್ಣ, ಹೇಗೋ ಅವರಿಬ್ಬರು ಒಂದಾಗಿ ಚೆನ್ನಾಗಿರ್ಬೇಕು. ಬಾ ಮಾತೆ. ನಿಜವಾಗ್ಲೂ ನನ್ನ ಮುದ್ದು ಗ್ರೇಟ್. ರಿಯಾನ ಸೇವ್ ಮಾಡೋದಕ್ಕೆ ಸಂಜಯ್ ಭಾಷೆಯಲ್ಲಿ ಸಖತ್ತಾಗಿ ಪ್ಲಾನ್ ಮಾಡಿದ್ರಿ. ನೀವು ಇಂಟೆಲಿಜೆಂಟ್ ಅಂತ ಗೊತ್ತಿತ್ತು, ಆದರೆ ಈ ಬುದ್ಧಿವಂತಂಗೆ ಮತ್ತೆ ಬಿದ್ದೋಗ್ಬಿಟ್ಟೆ. ಹೌದಾ? ಬಟ್ ನಿಮ್ಮ ಮುಖದಲ್ಲಿ ಡೌಟ್ ಕಾಣ್ತಿದೆಯಲ್ಲ? ಹಾಂ, ಒಂದು ಸಣ್ಣ ಡೌಟ್ ಇದೆ. ಆದರೆ ಹೊರಗಡೆ ಮನೆ ಒಳಗಡೆ ಇದ್ದಾಗ ರಿಯಾ ಜೊತೆ ಚೆನ್ನಾಗಿರೋ ಥರ ನಾಟಕ ಮಾಡಿ ರೂಮ್ ಒಳಗಡೆ ಹೋದ್ಮೇಲೆ ಟಾರ್ಚರ್ ಕೊಟ್ಟರೆ ಏನು ಮಾಡೋದು? ಆಗ ರಿಯಾಗೆ ಇನ್ನೂ ಕಷ್ಟ ಆಗುತ್ತಲ್ವಾ? ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನನ್ನ ಹತ್ರ ಐಡಿಯಾ ಇದೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಲೇಬೇಡಿ. ಜಾಣ ಮುದ್ದು. ಹಾಗಿದ್ರೆ ಯಾವ್ದ್ರ ಬಗ್ಗೆ ಯೋಚನೆ ಮಾಡಲಿ? ನೀವೇನಿದ್ರು ಈಗ ನಮ್ಮ ಹನಿಮೂನ್ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಹೋಗಿ ಬಾ. ಹೋಗೋದಾ? ನಿಮ್ಗೆ ಓಕೆನಾ? ಪರ್ಮಿಷನ್ ಗ್ರಾಂಟೆಡ್. ಬನ್ನಿ ಹೋಗೋಣ ಮತ್ತೆ. ಅಯ್ಯೋ ರೀ, ಹಾಲಲ್ಲಿ ನಿಂತ್ಕೊಂಡು ಏನೇನೋ ಮಾತಾಡ್ತಿರಲ್ಲ. ಸರಿ, ರೂಮ್ ಹೋಗೋಣ ಬನ್ನಿ. ಅಯ್ಯೋ, ನೀವೊಳ್ಳೆ ಅಜ್ಜಿ ಕರಿತಿದ್ರ. ಬಂದೆ ಅಜ್ಜಿ. ಏಯ್, ಕರ್ಣ ಪ್ರಾಪರ್ಟಿ ಮೇಲೆ ಏನೋ 3 ಕಂಡೀಷನ್ ಹಾಕಿದ್ದಾರೆ ಅಂತ ನಿನ್ನ ಜೊತೆ ಹಲ್ಕಿರ್ಕೊಂಡು ನಗ್ನತ್ತ ಸಂಸಾರ ಮಾಡ್ತೀನಿ ಅಂತ ಕನ್ಸು ಮನಸ್ಸಲ್ಲೂ ಅಂದ್ಕೋಬೇಡ. ಲಿಸನ್ ಟು ಮೀ ಕೇರ್ಫುಲಿ. ಈ 4 ಗೋಡೆ ಮಧ್ಯೆ ಏನೇ ನಡೆದ್ರೂ ಅದನ್ನ ನೀನು ಕರ್ಣಂಗೆ ಹೇಳೋ ಹಾಗಿಲ್ಲ. ಏನಾದರೂ ಹೇಳ್ದೆ ಅನ್ಕೋ, ನಿನ್ನ ಕತೆ ನಾನು ನಿನಗೆ ಹೆದರ್ಸ್ತಿಲ್ಲ. ಐ ಆಮ್ ಗಿವಿಂಗ್ ಯು ಅ ಸ್ವೀಟ್. ಈ ಮನೇಲಿ ಯಾರು ನೆಮ್ಮದಿಯಾಗಿರಕ್ ಬಿಡಲ್ಲ. ನೀವು ನೆಮ್ಮದಿಯಾಗಿರೋದಕ್ಕೆ ನಾನು ಕೊಡ್ತಿರೋ ಮೊದಲನೇ ಗಿಫ್ಟ್ ಅನ್ಕೊಳ್ಳಿ. ಸ್ವಲ್ಪ ಓಲ್ಡ್ ಫ್ಯಾಷನ್ ಅನ್ನಿಸ್ಬೋದು, ಬಟ್ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇದು ಯಾಕೆ ಅಂತ ಗೊತ್ತಾಗ್ಲಿಲ್ಲ ಸರ್. ರೂಮ್ ಒಳಗಡೆ ಏನಾದರೂ ತೊಂದರೆ ಆದಾಗ ಅಥವಾ ಏನೋ ಸರಿ ಇಲ್ಲ ಅನ್ನಿಸಿದಾಗ ಈ ಬಟನ್ನ ಜೋರಾಗಿ ಪ್ರೆಸ್ ಮಾಡಿ. ಯಾಕಂದರೆ ಇತ್ತೀಚೆಗೆ ಸ್ವಲ್ಪ ದಪ್ಪ ಗೋಡೆ ಕಟ್ಬಿಡ್ತಾರೆ. ಅದ್ರ ಒಳಗಡೆ ಬಂದ ತಕ್ಷಣ ಕೆಲವರು ಮ್ಯಾನರ್ಸ್ ಮರ್ತು ಕೂಡ ಚಾನ್ಸಸ್ ಇದೆ. ಒಳಗಡೆ ಬಂದ ತಕ್ಷಣ ಹೊರಗಡೆದವ್ರಿಗೆ ಏನೂ ಕೇಳಿಸಲ್ಲ ಅಂತ ಓವರ್ ಕಾನ್ಫಿಡೆನ್ಸು. ಅದಕ್ಕೆ ಸದ್ಯ ನಿಮ್ಮ ಹತ್ರ ಇಟ್ಕೊಳ್ಳಿ. ಅಂದಾಗಿ ರೂಲ್ಸ್ ಇರೋದು ಬರೀ ಪೇಪರ್ ಚಂದಕ್ಕಲ್ಲ, ಬೆಳಗ್ಗೆ ಎದ್ದು ಪ್ರಾಕ್ಟೀಸ್ ಮಾಡೋದಕ್ಕೆ. ಏಯ್ ಕರ್ಣ, ಇದೆಲ್ಲ ನೀನು ನನಗೆ ಹೇಳ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದ್ರಲ್ಲಿ ಡೌಟ್ ಯಾಕೆ? ನಿನಗೆ ಹೇಳ್ತಾ ಇರೋದು. ಹಾಗಂತ ನನ್ನ ರೂಮಿಗೆ ಪದೇ ಪದೇ ಬಂದು ಇರಿಟೇಟ್ ಮಾಡಬೇಡ. ಎನಿವೇ, ನಾನು ಪದೇ ಪದೇ ಬಂದು ಡಿಸ್ಟರ್ಬ್ ಮಾಡಲ್ಲ, ಯಾಕಂದರೆ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಪ್ರಿಯಾ, ನೀವೀಗ ರೆಸ್ಟ್ ತಗೊಳ್ಳಿ. ಆ್ಯಂಡ್ ಮನೇಲಿ ನೀವು ಒಬ್ಬರೇ ಅಲ್ಲ, ನಾವೆಲ್ಲರೂ ಇದ್ದೀವಿ ಅಂತ ಮರಿಬೇಡಿ. ಟೇಕ್ ಕೇರ್. ಸಂಜು, ರೂಲ್ ನಂಬರ್ 2, ಚೆನ್ನಾಗಿ ಓದ್ಕೊ. ಆಲ್ ದ ಬೆಸ್ಟ್.
ಯಾವಾಗ ಬಂದ್ರಿ? ಹಲೋ ಮುದ್ದು, ಏನಾಗಿದೆ ನಿಮ್ಗೆ? ಎಲ್ಲಿ ಕಳ್ದೋಗಿದ್ದೀರಾ? ಸಾರಿ, ನಾನು ಏನೂ ನೋಡಿಲ್ಲ. ಅದು ಆ್ಯಕ್ಚುಲಿ ನನಗೆ ಕರೆಕ್ಟಾಗಿ ಬಂದಿಲ್ಲ, ಅದನ್ನು ನೋಡ್ತಿದ್ದೆ ಅಷ್ಟೇ. ಸರಿಯಾಗೇ ಇದೆಯಲ್ಲ ಮುದ್ದು, ಏನಾಗಿದೆ ನಿಮ್ಗೆ? ನನಗೇನೂ ಆಗಿಲ್ಲಪ್ಪ, ಎಲ್ಲ ಸರಿ ಇದೆ. ನನಗೇನಾಗಿದೆ, ನೆರಿಗೆ ಮಿಸ್ ಹೊಡಿತಿದೆ, ಅದರಲ್ಲಿ ಏನೋ ಪ್ರಾಬ್ಲಮ್ ಇದೆ. ಸ್ವಲ್ಪ ಸ್ಲಾಂಟ್, ಬೇರೆ ಏನೂ ಮಾಡಲ್ಲ, ಐ ಪ್ರಾಮಿಸ್.